ಖಂಡಿತ ಅಲ್ಲವೋ. ಮೊದಲು ನಾನು ತಿರುಗಾಟಕ್ಕೆ ಹೊರಟೆ. ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ಕಡೆ ತಿರುಗಾಟವನ್ನು ನಾನು ಮಾಡಿದೆ. ಆದ್ರೆ ತಿರುಗಾಟಕ್ಕೆ ಒಂದು ಕಾರಣ ಉಂಟು. ಏನು? ಯೌವನದಲ್ಲಿ ನಾನಿದ್ದೆ. ನನಗೆ ಹಿಂದೆ ಯಾರಿಲ್ಲ, ಪರಿವಾರದವರೆಂಬುದಾಗಿ ಯಾರು ಕೂಡ ಇಲ್ಲ. ಯಾರು ಇಲ್ಲ. ಇರೋದೊಬ್ಬಳು ಅಜ್ಜಿ ಮಾತ್ರ. ಅವಳು ನನ್ನನ್ನು ಮೊನ್ನೆ ಕರೆದು ಹೇಳಿದ್ರು, ಏನು ಮೊಮ್ಮಗಳೇ ಈ ಪ್ರಾಯದಲ್ಲಿ ಮದುವೆ ಆಗುಂದ ಮದುವೆ ಆಗ್ಲೇಬೇಕು. ನಿನಗೂ ಗೊತ್ತಾಯ್ತು ನನ್ನ ಪ್ರಾಯಕ್ಕೆ ಬಂದೆ ಅಂತ. ಅಲ್ಲ ಅಜ್ಜಿಗೂ ಕೂಡ ಗೊತ್ತಾಯ್ತು. ನಾಚಿಕೆ ಆಗ್ತದೆ. ಮುಂದಿನ ವಿಷಯ ಎಲ್ಲ ಹೇಳಿದ್ರು. ನಾಚಿಕೆ ಬರಬೇಡ, ಯೋಚಿಸುತ್ತಿಲ್ಲ. ನಾನು ಕೆಳೋಳಂತೂ ಅಲ್ಲವೇ ಅಲ್ಲ. ಅದಾದ್ರೂ ಕೂಡ ನಾನು ನಾಚಿಕೆ ಪಡಿಸ್ತೇನೆ. ಮತ್ತೆ ನಾನು ಪಟ್ರು ಅದು ತೋರ್ಪಡೆಗೆ ಇರುವುದಿಲ್ಲ. ಅದು ಹಾಗೆ ಕೆಲವರಿಗೆ ನಾಚಿಕೆ ಇದ್ದವರಿಗೆ ನಾಚಿಕೆ ಇಲ್ಲ ಅಂತ ಭಾವಿಸ್ತಾರೆ ಅವರು. ಅದು ಹಾಗೆ ಆಯ್ತು. ನಾನು ನಾಚಿಕೆ ಎಂಬ ಚೌಕಟ್ಟಿನ ಒಳಗಿದ್ದೆ. ಆದ್ರೆ ಏನ್ ಮಾಡುದು ಹೇಳು? ಏನಾಯ್ತು? ಅಜ್ಜಿ ನನ್ನ ಮದುವೆ ವಿಷಯ ಮಾತಾಡಿದ್ದಲ್ಲ, ಅದಕ್ಕೆ ಸ್ವಲ್ಪ ನಾಚಿಕೆ ಆದದ್ದು. ಅಮ್ಮಳಿ ಈ ಪ್ರಾಯದಲ್ಲಿ ಬೇಗ ಮದುವೆ ಆಗುತ್ತೆ ಹೇಳಿದ್ದು. ಆಯ್ತಂತ ಒಪ್ಪಿಗೆಯನ್ನು ಕೊಟ್ಟೆ. ನನ್ನನ್ನು ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ನನಗೆ ಗಂಡು ಹುಡುಕಿ ಮದುವೆ ಮಾಡಿಸೋರು ಯಾರು ಇಲ್ಲ. ನಾನು ಮದುವೆ ಅಂತ ಗಂಡನ್ನು ನಾನು ಹುಡುಕೊಳ್ಬೇಕು. ಹುಡುಕುತ್ತಾ ಗಂಡನ್ನು ಅರಸಿಕೊಂಡು ಬಂದಾಗ ಪ್ರತಾಪವಾಗಿ ಅಣ್ಣ ನನಗೆ ಸಿಕ್ಕಿತ್ತು. ಗಂಡು ನೋಡಿದ್ರೆ ಯಾರೊಮ್ಮೆ ಪ್ರಮೇಯಗೊಳ್ಳಲೇಬೇಕು. ನೇರವಾಗಿ ಹತ್ತಿದವರು ನನ್ನನ್ನು ಮದುವೆ ಆಗ್ತಂತ ಕೇಳಿದ. ನೋಡಿದ್ರೆ ಆಗಲಿ ಹಾಗಂತ ಕೇಳಿದ ಮೇಲೆ ಆತ ಹೇಳಿದ, ನನಗೆ ಜೀವನದಲ್ಲಿ ಮಾಡ್ಬೇಕಾದ ಬೇರೆ ಕೆಲಸಗಳುಂಟು, ನಾನು ಈಗ ಮದುವೆ ಆದಂತ ಯೋಚನೆಯಲ್ಲಿ ಇಲ್ಲ, ನೀವು ಮುಂದಕ್ಕೆ ಹೋಗುವುದೆಂದಾಗಿ ಹೇಳಿದಾಗ ಕಣ್ಣ ಮಾರ್ಗಕ್ಕೆ ಬಂದು ಋಷಿಮುನಿಗಳು ನಿನ್ನ ಬಗ್ಗೆ ಹೊಗಳಿಕೆ ಮಾತಾಡುವುದನ್ನು ಕೇಳಿದೆ. ಆ ಮಾತು ಕೇಳಿದಾಕ್ಷಣ ನಿನ್ನ ಬಳಿಗೆ ಬಂದು ನಿನ್ನನ್ನು ನೋಡಿದಂತಾದ್ರೆ ಮನ್ಮಥ ರೂಪೇ ನಿನ್ನಲ್ಲಿ ಉಂಟು. ಈ ರೂಪಕ್ಕೆ ರತಿಯನ್ನು ಅಂತ ಹೇಳಿದ್ರೆ ನಾನೇ ಸರಿ ಎಂದಾಗಿ ತಿಳ್ಕೊಂಡಿದ್ದೇನೆ. ಹಾಗಾಗಿ ನೀನು ನನ್ನ ಮದುವೆ ಆಗು.